ಎಸ್, ಇವತ್ತಿನ ನ್ಯೂಸ್ ಅಪ್ಡೇಟ್. ಈ ಕ್ಷಣದ ಕುತೂಹಲಕಾರಿ ಸಂಗತಿ ಏನು ವಿಚಾರ ನೋಡ್ತಾ ಹೋಗೋಣ. ಭಾಳ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಇಲಿ ಎಂಥ ಕೆಲಸ ಮಾಡಿದೆ ಅಂಥೇಳಿ. ಏನು ಕೆಲಸ ಮಾಡಿದೆ ಬನ್ನಿ ನೋಡೋಣ. ದಟ್ ಇಸ್ ದ ನ್ಯೂಸ್. 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಖಚಿತ ಚಿನ್ನಾಭರಣ ಕಳ್ಳತನ ಆಗಿದೆ. ಏನ್ರಿ ಇಲಿಗೂ ಇದಕ್ಕೂ ಏನು ಸಂಬಂಧ? ವೇಟ್ ಕುತೂಹಲ ಇರಲಿ. ಶಟರ್ ಹೊಡಿಲಿಲ್ಲ, ಬಾಗಿಲು ಮುರಿಲಿಲ್ಲ. ಸಿಸಿಟಿವಿಯಲ್ಲಿ ಸಿಕ್ಕಿಬಿದ್ದ ಅಚ್ಚರಿಯ ಕಳ್ಳ. ಅವನ ವಿರಾಟ ರೂಪ ಕಂಡವರೆಲ್ಲರೂ ಕಕ್ಕ ಬಿಕ್ಕಿ. ಏನಿದು ಇಲಿಗೂ ಇದಕ್ಕೂ ಏನು ಸಂಬಂಧ? ನೋಡ್ತಾ ಹೋಗೋಣ. ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ನಿಂದ 10 ಲಕ್ಷ ರೂಪಾಯಿ ಚಿನ್ನ ಕಳುವಾಗಿದೆ. ಬಹಳ ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ. ಸಿಸಿಟಿವಿ ನೋಡಿದ ಜ್ಯುವೆಲರಿ ಶಾಪ್ ಮಾಲೀಕ ಕಂಗಾಲಾಗಿದ್ದಾನೆ. ಸಿಸಿಟಿವಿಯಲ್ಲಿ ಕೊನೆಗೂ ಖತರ್ನಾಕ್ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಆದರೆ ಆ ಕಳ್ಳನಿಗೆ ಯಾವ ಕೋರ್ಟ್ನಲ್ಲೂ ಶಿಕ್ಷೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ ಅಂತಿದೆ ಸದ್ಯದ ಸುದ್ದಿ. ಎಸ್, ಐ ರಿಪೀಟ್, 10 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಖಚಿತ ಚಿನ್ನಾಭರಣ ಕಳ್ಳತನ ಆಗಿದೆ. ಶಟರ್ ಹೊಡಿಲಿಲ್ಲ, ಬಾಗಿಲು ಮುರಿಲಿಲ್ಲ. ಕಳ್ಳರು ಪಡಬೇಕಾದಂಥ ಸಾಹಸ ಏನಿದೆಯಲ್ಲ, ಯಾವ ಸಾಹಸ ಮಾಡಿಲ್ಲ. ಮತ್ತೆ ಈತನಿಗೆ ಶಿಕ್ಷೆ ಕೂಡ ಕೊಡೋಕ್ಕಾಗಲ್ಲ. ಏನಾಗಿದೆ? ಎಂಥದ್ರಿ ಅದು ವಿರಾಟ್ ರೂಪ? ಕಂಡವರೆಲ್ಲರೂ ಕೂಡ ಕಕ್ಕಾಬಿಕ್ಕಿ ಆಗಿರೋದಂತೂ ಸುಳ್ಳಲ್ಲ. ಹಾಗಾದ್ರೆ ವಾಟ್ ಇಸ್ ದ ನ್ಯೂಸ್? ವಾಟ್ ಇಸ್ ದ ಫ್ಯಾಕ್ಟ್? ಎಸ್, ಈಗ ನಾವು ತೋರಿಸಿದಂಥ ದೃಶ್ಯ, ಆಮೇಲೆ ಈ ಸುದ್ದಿ ಎಲ್ಲಿದು? ಎಸ್, ತುಮಕೂರಿನ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಿ ಆಗಿರುವ ಕಳ್ಳತನ. ರಾತ್ರಿ ವೇಳೆ ಅಂದಾಜು 50 ಗ್ರಾಮ್ಗೂ ಅಧಿಕ ವಜ್ರ ಚಿನ್ನಾಭರಣ ನಾಪತ್ತೆಯಾಗಿದೆ. ಬೆಳಿಗ್ಗೆ ಅಂಗಡಿ ತೆರೆದು ನೋಡಿದ ಸಿಬ್ಬಂದಿಗೆ ಅಚ್ಚರಿಯೋ ಅಚ್ಚರಿ. ಸರ, ಉಂಗುರ ಸೇರಿದಂತೆ ಹಲವು ಆಭರಣಗಳೆಲ್ಲ ಮಿಸ್ಸಿಂಗ್ ಆಗಿದ್ದಾವೆ. ಅಂಗಡಿಯ ಶಟರ್ ಮುರಿದಿರಲಿಲ್ಲ, ಬಾಗಿಲು ಒಡೆದಿರಲಿಲ್ಲ. ಐ ರಿಪೀಟೆಡ್, ಇದನ್ನು ಹೇಳಿದ್ದೀನಿ ಅಲ್ವಾ? ಹೊರಗಿನಿಂದ ಯಾರೂ ಕೂಡ ಒಳನುಗ್ಗಿದ ಗುರುತು ಇರಲಿಲ್ಲ. ಏನ್ರಿ ಇದು ಹಕ್ಕಿಕತ್ತು? ಏನು ಸಮಾಚಾರ? ವೈ ಇಟ್ ಈಸ್ ಸೋ? ಪೊಲೀಸರಿಗೆ ದೂರು ನೀಡೋ ಮುನ್ನವೇ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಅಸಲಿಯತ್ ಗೊತ್ತಾಯ್ತು. ಸಿಸಿಟಿವಿಯಲ್ಲಿ ನಿಜವಾದ ಕಳ್ಳ ಯಾರು ಅನ್ನೋದು ಪತ್ತೆಯಾಯಿತು. ಹಾಗಾದ್ರೆ ಯಾರದು ಕಳ್ಳ? ಚಿನ್ನ ವಜ್ರ ಆಭರಣ ಹೊತ್ತೊಯ್ದಿದ್ದು ಒಂದು ಇಲಿ. ಯು ಗಾಟ್ ಇಟ್. ಇದು ಒಂದು ಇಲಿಯ ಕತೆ. ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದಿದ್ದು ಇಲಿ. ಮೂಷಿಕನ ಕರಾಮತ್ತು ಬಿಚ್ಚಿಟ್ಟಿದೆ ಸಿಸಿಟಿವಿ ವಿಡಿಯೋ. ನೋಡಿ, ಹಿಂಗೂ ಇರುತ್ತಾ? ಹೌದು, ಹಿಂಗೂ ಉಂಟು. 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಾಪತ್ತೆ ಆದರೆ ಆ ಮಾಲೀಕನಿಗೆ ಹೆಂಗೆ ಆಗಿರ್ಲಿಕ್ಕಿಲ್ಲ, ಕಂಗಾಲಾಗಿ ಹೋಗಿರ್ತಾನೆ ಅಲ್ವಾ? ಅಕ್ಷರಶಃ ಅಲ್ಲಿ ಹೈರಾಣಾಗಿರ್ತಾನೆ, ಕಂಗಾಲಾಗಿರ್ತಾನೆ. ಏನಪ್ಪ ಮಾಡೋದು, ಯಾರು ಕದ್ದೋದ್ರು ಅಂಥೇಳಿ ಇರೋಬರ ಸಿಬ್ಬಂದಿ ಮೇಲೆಲ್ಲ ಆತ ಅನುಮಾನ ಪಟ್ಟಿರ್ತಾನೆ. ಸಿಸಿಟಿವಿ ಚೆಕ್ ಮಾಡಿದಾಗ ಅಸಲಿಯತ್ತು ಗೊತ್ತಾಗುತ್ತೆ. ಪೊಲೀಸರಿಗೆ ಇನ್ನೇನು ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆ ಬಂದಿದ್ದೆ ತಡ. ಒಂದ್ಸಲ ಸಿಸಿಟಿವಿ ನೋಡಿಬಿಡೋಣ ಅಂತ ಸಿಸಿಟಿವಿ ನೋಡಿದಾಗ ಗೊತ್ತಾಗಿದೆ ಈ ಕರಾಮತ್ತು. ಮೂಷಿಕ ವಾಹನ ಕರಾಮತ್ತು, ಇಲಿಯ ಕರಾಮತ್ತು. ಮೂಷಿಕ ವಾಹನ ಇಲಿಗೆ ಚಿನ್ನದ ಮೇಲೆ ಲವ್ ಆಗಿತ್ತಂತೆ. ನೋಡಿ, ಹಿಂಗೂ ಅನ್ಬೋದಲ್ಲ. ಗಮ್ಮು ಪೇಪರ್ ತಿನ್ನೋಕೆ ಬಂದಂಥ ಇಲಿ ಚಿನ್ನವನ್ನು ಹೊತ್ತೊಯ್ದಿತ್ತು. ಸಿಸಿಟಿವಿ ಸುಳಿವಿನ ಆಧಾರದಲ್ಲಿ ಇಲಿ ಬಿಲ ಆಗಿದ ಸಿಬ್ಬಂದಿ. ಇಲಿ ಬಿಲ್ಲದಲ್ಲಿದ್ವು ಬರೋಬ್ಬರಿ 10 ಲಕ್ಷ ರೂಪಾಯಿ ಚಿನ್ನಾಭರಣ. ಇಲಿ ಬಿಲ್ಲದಲ್ಲಿದ್ದದ್ದೆಷ್ಟು? 10 ಲಕ್ಷ ರೂಪಾಯಿ ಚಿನ್ನಾಭರಣ. ಬಿಲ್ಲದಿಂದ ಬರೋಬ್ಬರಿ 10 ಉಂಗುರ, 3 ಸರ ಪತ್ತೆ ಆಗಿದ್ದಾವೆ. ದಿಸ್ ಇಸ್ ದ ನ್ಯೂಸ್. ಹಲವು ಅಮೂಲ್ಯ ಆಭರಣಗಳನ್ನು ಬಿಲ್ಲದಲ್ಲಿ ಇಟ್ಟಿತ್ತು ಇಲಿ. ಹಾಗಾಗಿ ಅಲ್ಲೆಲ್ಲರೂ ಕೂಡ ಗಲಿಬಿಲಿ ಆಗಿದ್ರು. ಸದ್ಯ ಚಿನ್ನ ರಿಕವರಿ ಆಯಿತು, ಆದರೆ ಕಳ್ಳ ಮಾತ್ರ ಸಿಗಲಿಲ್ಲ. ದಿಸ್ ಇಸ್ ದ ಪಾಯಿಂಟ್. ಆ ಕಳ್ಳ ಸಿಕ್ಕರೂ ಕೂಡ ನೀವು ಏನು ಶಿಕ್ಷೆ ಕೊಡ್ತೀರಿ? ಅದು ಯಾವ ಕೋರ್ಟ್ನಲ್ಲೂ ಶಿಕ್ಷೆ ಆಗಲ್ಲ. ಗಮ್ಮು ಪೇಪರು ತಿನ್ನೋಕೆ ಬಂದಂಥ ಇಲಿ ಚಿನ್ನನ ಹೊತ್ತೊಯ್ದಿದೆ. ಎಸ್, ಇದರ ಹಕ್ಕಿಕತ್ತು ಕರಾಮತ್ತು ಏನು ನೋಡೋಣ. ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ is on live chat. Let's have conversation with him. ಸಾರಿ, ಫೋನು ಇದ್ದಾರೆ. ಪವನ್
ಪವನ್ ಏನು ಸಮಾಚಾರ? ಇಲ್ಲಿ ಕರಾಮತ್ ಭಾಳ ಜೋರಿದ್ದಂಗಿದೆ. ರಾಘವ್, ಏನ್ ಗೊತ್ತಾ, ಪ್ರತಿ ವಿಚಾರನ ನಾವು ಯೋಚನೆ ಮಾಡುತ್ತೆ. ಬರೀ ಕ್ರೈಮ್ ಕೇಳಿದಾಗ ಆ ಕಳ್ಳ ಈ ಕಳ್ಳ ಅಂತ ನೋಡ್ತೀವಿ. ಆದ್ರೆ ನಿನ್ನೆ ತುಮಕೂರಲ್ಲಿ ಆಗಿರೋಂತ ಘಟನೆ ನೆನ್ಪಿಸ್ಕೊಂಡ್ರೆ ಒಂದು ಕ್ಷಣ ಆಶ್ಚರ್ಯ ಅನ್ಸತ್ತೆ. ಸಹಜವಾಗಿ ಇಲ್ಲಿಗೆ ಏನೆಲ್ಲ ಕಂಗಾಲಾಗತ್ತೆ, ಇನ್ನು ಆ ಮಾಲೀಕನಿಗೆ ಹೇಗಾಗಿರ್ಲಿಕ್ಕಿಲ್ಲ ಅಲ್ಲ ಅಂದ್ರೆ ಶೆಟ್ರು ಮುರ್ದಿಲ್ಲ, ಬಾಕ್ಲು ಓಪನ್ ಮಾಡಿಲ್ಲ, ಯಾರು ಹೋಗ್ ಬಂದಿರೋದ್ ತುಳುವಿಲ್ಲ, ಮತ್ತೆ ಸಿಬ್ಬಂದಿ ಮೇಲೆ ಅನುಮಾನ ಬೀಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅವರಿಗೆ. ಯಾಕೆಂದ್ರೆ 10 ಲಕ್ಷ ಮೌಲ್ಯದ ಚಿನ್ನ ಹೋಗಿರೋದು, ಚಿನ್ನಾಭರಣ ಕತ್ಕೊಂಡು. ಮತ್ತೆ ಇಲ್ಲಿ ಸಹಜವಾಗಿ ಯಾವುದೇ ಚಿನ್ನಾಭರಣಗಳನ್ನ ಅಥವಾ ಯಾವುದೇ ಲೋಹದ ವಸ್ತುಗಳನ್ನ ತಿನ್ನಲ್ಲ ಅದು, ಪ್ಲಾಸ್ಟಿಕ್ ನ ಬಿಟ್ಟು ಯಾವ್ದು ತಿನ್ನಲ್ಲ ಅದು. ಆದ್ರೆ ಇವರು ಎಲ್ಲಾನು ಚೆಕ್ ಮಾಡ್ತಿದ್ದಾರೆ. ಇನ್ನೇನ್ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಒಂದ್ಸಾರಿ CCTV ಚೆಕ್ ಮಾಡೋಣ. CCTVಯಲ್ಲಿ ಅಂದ್ರೆ ತುಮಕೂರಿನ SS ಪುರಂ ಅಲ್ಲಿ ಇದೆ ಜ್ಯುವೆಲರ್ಸ್ ಅಲ್ಲ? ಹೌದೌದೌದು, ವಿಶ್ವಾಸ್ ಅವರ ಒಂದು 4 ಜ್ಯುವೆಲರ್ ಶಾಪ್ ಇದಾವೆ ತುಮಕೂರಲ್ಲಿ. ಅದರಲ್ಲಿ SS ಪುರಂ ಅಲ್ಲಿರುವಂತ ಜ್ಯುವೆಲರ್ ಶಾಪ್ ಅಲ್ಲಿ ಅದು ಆ ಘಟನೆ ಆಗಿರೋದು. ಯಾವಾಗ ಗೊತ್ತಾಯ್ತು ಅವ್ರಿಗೆ ಅಂತ? CCTV ಚೆಕ್ ಮಾಡಿದ್ಮೇಲೆ. ಅಂದ್ರೆ ಇದು 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳುವಾಗಿದೆ ಅಂತ ಅನ್ನಿಸ್ತಲ್ಲ, ಅದಾಗಿ ಎಷ್ಟೊತ್ತಾದ್ಮೇಲೆ ಇವ್ರಿಗೆ ಗೊತ್ತಾಗಿದೆ ಅಂತ? CCTV ನೋಡ್ಬೇಕು ಅಂತ ಅನ್ಸಿದ್ದಾದ್ರೆ ಯಾವಾಗ? ಇವರಿಗೆ ತುಂಬಾ ಟೈಮ್ ಆಗ್ಬಿಟ್ಟಿದೆ. ಏನಾಗಿದೆ ಅಂದ್ರೆ ಈಗ ಕ್ಯಾಲ್ಕುಲೇಟ್ ಮಾಡ್ತಾರೆ, ದಿನಕ್ಕೆ ಎಷ್ಟು ಬಂಗಾರ ನಾವು ಮಾರಿದ್ವಿ, ಎಷ್ಟು ಹೊಸ ಐಟಮ್ ನ ತಂದಿಟ್ಟಿದೀವಿ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಸಿಬ್ಬಂದಿಗಳು ಬಂದಿರ್ತಾರಲ್ಲ, ಅವ್ರನ್ನ ಚೆಕ್ ಮಾಡಿದಾಗ ಉಂಗುರಗಳು ಮಿಸ್ ಆಗ್ತಾ ಇದ್ವು ಅವರಿಗೆ. ಈ ಉಂಗುರಗಳು ಮಿಸ್ ಆದಾಗ ಅವರಿಗೆ ಒಂದ್ ಅನುಮಾನ ಬರ್ತೈತಿ, ಯಾರೋ ನಮ್ ಸಿಬ್ಬಂದಿನೇ ಕದೀತಾ ಇದಾರಾ ಅಥವಾ ಬಂದವ್ರಿಗೆ ಯಾರು ಬಂದವ್ರ ಗ್ರಾಹಕರನ್ನ ಎತ್ಕೊಂಡು ಹೋಗಿದಾರಾ ಅನ್ನೋ ಅನುಮಾನ ಇತ್ತು. ಬಟ್ ಯಾವ್ದನ್ನು ನೇರವಾಗಿ ಕೇಳಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು 1-2 ದಿನ ವೆಯ್ಟ್ ಮಾಡಿದ್ದಾರೆ. ವೆಯ್ಟ್ ಮಾಡಿದಾದ್ಮೇಲೆ ತಿರ್ಗಿ ಮತ್ತೆ ಇನ್ನೂ ಒಂದ್ಸರಿ ಒಂದೇ ಬಾರಿ 5 ಲಕ್ಷದ ಮೌಲ್ಯ ಒಂದು ಸರವನ್ನ ಹೇಳ್ಕೊಂಡು ಹೋಗಿದೆ ಅದು. ಆಗ ಅವ್ರಿಗೊಂದು ಅನುಮಾನ ಬಂದಿದೆ, ಇಲ್ಲ ಯಾರೋ ಕದೀತಾ ಇದಾರೆ ನಮ್ಮಲ್ಲಿ ಅಂತ. ಆಗ ಎಲ್ಲ ಬೆಳಿಗ್ಗೆ ಬಂದು ಚೆಕ್ ಮಾಡಿದ್ದಾರೆ. ಬಟ್ ಏನು ಯಾರು ಬಂದು ಹೋಗಿರೋ ಸುಳುವು ಏನು ಇಲ್ಲ. ಲಾಸ್ಟ್ ಮೂಮೆಂಟ್ ಇಲ್ಲ ಒಂದು ಕಂಪ್ಲೇಂಟ್ ಕೊಡೋಣ ಅಂದಾಗ, ಈಗ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಸಹಜವಾಗಿ CCTV ಫುಟೇಜ್ ಕೇಳ್ತಾರೆ. ಏನು ಆರ್ನಮೆಂಟ್ಸ್ ಎಲ್ಲ ಸಿಕ್ಕಿದೆ ಹಾಗಿದ್ರೆ? ಹೌದೌದು, ಸಿಕ್ಕಿದೆ, ಬಟ್ ಕಳ್ಳ ಸಿಕ್ಕಿಲ್ಲ ಅಷ್ಟೇನೆ. ಹೀಗೂ ಉಂಟು ಅಂತ ಹೇಳ್ಬೋದು ನಾವು ಅಲ್ವೇ? ಹೌದೌದು. ಥ್ಯಾಂಕ್ ಯು ಪವನ್. ಒಂದ್ ರೀತಿ ನೋಡಿ ಎಷ್ಟು ಹುಷಾರಾಗೂ ಇರ್ಬೇಕು. ಇದರಲ್ಲಿ ಒಂದ್ ರೀತಿ ತಮಾಷೆನೂ ಕಾಣುತ್ತೆ, ಆಪತ್ತು ಕಾಣುತ್ತೆ, ಎಷ್ಟು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ಕೂಡ ಆ ಸುದ್ದಿಲಿ ನಾವು ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಲೆಟ್ಸ್ ಬಿ ಕೇರ್ಫುಲ್ ಅನ್ನೋದು ಆ ಸುದ್ದಿಯ ಸಾರಾಂಶ.